ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ಮುಷ್ಕರದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಮುಷ್ಕರದ ಹಕ್ಕು ಇದು ಮೂಲಭೂತ ಹಕ್ಕಾಗಿಲ್ಲ. ಒಟ್ಟು 6 ಮೂಲಭೂತ ಹಕ್ಕುಗಳಿವೆ. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ನಂತರ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಯಿತು. ಈಗ ಅಟ್ ಪ್ರೆಸೆಂಟ್ 6 ಮೂಲಭೂತ ಹಕ್ಕುಗಳಿವೆ. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರೇನು? ಊರ್ವಶಿ, ಅಪ್ಸರಾ, ಕಾಮಿನಿ, ರೋಹಿಣಿ. ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರಾ. 1853ರಲ್ಲಿನ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿದ್ದು ಯಾವುದರ ನಡುವೆ? ಮೊಟ್ಟ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿದ್ದು ಯಾವುದರ ಮಧ್ಯೆ? ಬಾಂಬೆ ಮತ್ತು ಥಾಣೆಯ ನಡುವೆ. ಯಾವಾಗ? 1853ರಲ್ಲಿ. ಭಾರತೀಯ ರೈಲ್ವೆಯಲ್ಲಿ ಎಷ್ಟು ವಲಯಗಳಿವೆ? How many zones are there in Indian Railways? ಟೋಟಲ್ 18 ರೈಲ್ವೆ ವಲಯಗಳಿವೆ. ಭಾರತದಲ್ಲಿ ಒಟ್ಟು ಎಷ್ಟು ಪಿನ್ ಕೋಡ್ ಪ್ರದೇಶಗಳಿವೆ? 6, 7, 8, 9. ಒಟ್ಟು 8 ಪಿನ್ ಕೋಡ್ ಪ್ರದೇಶಗಳಿವೆ. ಸೂರ್ಯನ ಸುತ್ತ ಸುತ್ತುತ್ತಿರುವ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು? ಸ್ಯಾಟರ್ನ್, ಜುಪಿಟರ್, ನೆಪ್ಚೂನ್, ಪ್ಲೂಟೋ. ಅತ್ಯಂತ ದೊಡ್ಡ ಗ್ರಹ ಜುಪಿಟರ್. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಮಂಗಳ, ಚಂದ್ರ, ಶುಕ್ರ, ನೆಪ್ಚೂನ್. ನೈಸರ್ಗಿಕ ಉಪಗ್ರಹ ಚಂದ್ರ. ರುಡೇಶಿಯಾದ ನೂತನ ಹೆಸರು ಏನಾಗಿದೆ? ಝೈರ್, ಜಿಂಬಾಬ್ವೆ, ಟಂಜೇನಿಯಾ, ಸ್ವಿಟ್ಜರ್ಲ್ಯಾಂಡ್. ರುಡೇಶಿಯಾದ ನೂತನ ಹೆಸರು ಜಿಂಬಾಬ್ವೆ. ಗಾನಾ ಪಕ್ಷಿಧಾಮ ಇರುವುದು ಎಲ್ಲಿ? ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಕೇರಳ. ಗಾನಾ ಪಕ್ಷಿಧಾಮ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸಾಗಲು ಬೇಕಾದಂತಹ ನಿರ್ಣಾಯಕ ಮತವನ್ನು ಚಲಾಯಿಸುವವರು ಯಾರು? ಒಂದು ಬಿಲ್ ಪಾಸಾಗಲು ನಿರ್ಣಾಯಕ ಮತವನ್ನು ಚಲಾಯಿಸುವವರು ಯಾರು? ರಾಜ್ಯಸಭೆಯ ಸಭಾಧ್ಯಕ್ಷರು, ಡೆಪ್ಯೂಟಿ ಲೋಕಸಭಾಧ್ಯಕ್ಷರು, ಲೋಕಸಭಾಧ್ಯಕ್ಷರು, ಪ್ರಧಾನಮಂತ್ರಿಗಳು. ಲೋಕಸಭೆಯ ಸಭಾಧ್ಯಕ್ಷರು. ಸಂವಿಧಾನದ ಆರ್ಟಿಕಲ್ 17 ಏನನ್ನು ಸೂಚಿಸುತ್ತದೆ? 17ನೇ ವಿಧಿ ಏನನ್ನು ಸೂಚಿಸುತ್ತದೆ? ಅಸ್ಪೃಶ್ಯತಾ ನಿವಾರಣೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಚಿರತೆ, ಹುಲಿ, ಹಸು, ಸಿಂಹ. ರಾಷ್ಟ್ರೀಯ ಪ್ರಾಣಿ ಹುಲಿ. ಸಂವಿಧಾನದಲ್ಲಿ ಕೇಂದ್ರ ನಿರ್ವಹಣಾ ಅಧಿಕಾರ ಹೊಂದಿರುವವರು ಯಾರು? ಕೇಂದ್ರ ನಿರ್ವಹಣಾ ಅಧಿಕಾರ ಹೊಂದಿರುವವರು ಯಾರು? ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಕ್ಯಾಬಿನೆಟ್, ಕೇಂದ್ರ ಶಾಸಕಾಂಗ. ಕೇಂದ್ರ ನಿರ್ವಹಣಾ ಅಧಿಕಾರ ಹೊಂದಿರುವವರು ರಾಷ್ಟ್ರಪತಿಗಳು. ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ ಯಾವುದು? ರಕ್ತ, ಬ್ಲಾಡರ್, ಪಿತ್ತಜನಕಾಂಗ, ಉಸಿರಾಟದ ಪ್ರಾಂತ್ಯ. ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ಉಸಿರಾಟದ ಪ್ರಾಂತ್ಯ ತುತ್ತಾಗುತ್ತದೆ. ಸಿಟಿ ಸ್ಕ್ಯಾನಿಂಗ್ಗೆ ಬಳಸುವುದು ಏನನ್ನು? ಸಿಟಿ ಸ್ಕ್ಯಾನಿಂಗ್ ಇದರಲ್ಲಿ ಬಳಸುವುದು ಎಕ್ಸ್ರೇ ಕಿರಣಗಳನ್ನು.
ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಏನು? ಪೋಷಕಾಂಶಗಳನ್ನು ಒಯ್ಯುವುದು, ಸೋಂಕಿನ ವಿರುದ್ಧ ಹೋರಾಡುವುದು, ಆಮ್ಲಜನಕವನ್ನು ಪೂರೈಸುವುದು, ಶಕ್ತಿಯನ್ನು ಒದಗಿಸುವುದು. ಸೋಂಕಿನ ವಿರುದ್ಧ ಹೋರಾಡುವುದು. ಟಿಬಿಯಾ ಎಂಬ ಮೂಳೆ ಇರುವುದು ಎಲ್ಲಿ? ತಲೆಬುರುಡೆಯಲ್ಲಿ, ತೋಳಿನಲ್ಲಿ, ಕಾಲಿನಲ್ಲಿ, ಮುಖದಲ್ಲಿ. ಟಿಬಿಯಾ ಮೂಳೆ ಕಾಲಿನಲ್ಲಿ ಕಂಡುಬರುತ್ತದೆ. ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ? ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ? ಲಂಡನ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಲಾಸ್ ಏಂಜಲೀಸ್ನಲ್ಲಿ, ಜರ್ಮನಿಯಲ್ಲಿ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಲೈಫ್ ಡಿವೈನ್ ಎಂಬುವಂತಹ ಪುಸ್ತಕದ ಕರ್ತೃ ಯಾರು? ಲೈಫ್ ಡಿವೈನ್. ಅರವಿಂದ್ ಘೋಷ್ ಅವರು. ಸಂಗೀತ ನಾಟಕ ಅಕಾಡೆಮಿಯು ದೇಶದಲ್ಲಿನ ಸಂಗೀತ, ನಾಟಕ, ನೃತ್ಯಗಳ ಏಳಿಗೆಗೆ ಶ್ರಮಿಸುತ್ತಿದೆ. ಇದು ಆರಂಭವಾದದ್ದು ಯಾವಾಗ? ಸಂಗೀತ ನಾಟಕ ಅಕಾಡೆಮಿ ಆರಂಭವಾದದ್ದು ಯಾವಾಗ? 1953ರಲ್ಲಿ. ಭಾರತದಲ್ಲಿ ದೂರದರ್ಶನವನ್ನು ಸ್ಥಾಪಿಸಿದ್ದು ಯಾವಾಗ? 1958, 1959, 1960, 1961. ದೂರದರ್ಶನವನ್ನು ಸ್ಥಾಪಿಸಿದ್ದು 1959ರಲ್ಲಿ. ರಾಷ್ಟ್ರೀಯ ಹೆದ್ದಾರಿ 4 NH4 ಕೂಡಿಸುವುದು ಯಾವ ನಗರಗಳನ್ನು? NH4 ಕೂಡಿಸುವುದು ಮುಂಬೈ ಮತ್ತು ಚೆನ್ನೈ ನಗರಗಳನ್ನು. ಕೆಳಗಿನವುಗಳಲ್ಲಿ ಯಾವ ರೈಲು ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುವ ರೈಲು ಯಾವುದು? ಹಿಮಸಾಗರ್ ಎಕ್ಸ್ಪ್ರೆಸ್. ಗೀತಾಂಜಲಿ ಎಕ್ಸ್ಪ್ರೆಸ್ ಓಡಾಡುವುದು ಯಾವುದರ ಮಧ್ಯೆ? ಗೀತಾಂಜಲಿ ಎಕ್ಸ್ಪ್ರೆಸ್ ಹೌರಾ ಮತ್ತು ಮುಂಬೈ ಮಧ್ಯೆ ಓಡಾಡುತ್ತದೆ ಅಥವಾ ಸಂಚರಿಸುತ್ತದೆ. ರೈಲ್ವೆ ಬ್ರಾಡ್ ಗೇಜ್ನ ಸರಾಸರಿ ವಿಸ್ತಾರ ಎಷ್ಟಿದೆ? ರೈಲ್ವೆ ಬ್ರಾಡ್ ಗೇಜ್ನ ಸರಾಸರಿ ವಿಸ್ತಾರ 1.67 ಮೀಟರ್, 1.67 ಮೀಟರ್. ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಯಾರು? ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.